ಮಂಗಳೂರಿನ ನಗರವನ್ನು ಪ್ರವೇಶ ಮಾಡ್ತಕ್ಕಂಥ ಈ ಮಹಾವೀರ್ ಸರ್ಕಲ್ನಿಂದ ನಗರಕ್ಕೆ ಬರುವಂಥ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಮಾಡಿದೆ. ಪ್ರತಿನಿತ್ಯ ಕೂಡ ಮಂಗಳೂರಿನಲ್ಲಿ 2 ರಿಂದ 3 ಜನ ರಸ್ತೆ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರರು ಸಾಯ್ತಾ ಇದ್ದಾರೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯೊಳಗೆ ಇರ್ತಕ್ಕಂಥ 2 ಜನ ಶಾಸಕರಿದ್ದಾರೆ. ವೇದವಾಸ್ ಕಾಮತ್ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಭರತ್ ಶೆಟ್ಟಿ ಇದ್ದಾರೆ. ಯಾವ ಸ್ಥಿತಿ ಇದೆ ಮಂಗಳೂರಿದ್ದು? ನಮ್ಮ ಚೌಟರಿದ್ದಾರೆ ಸಂಸದರಾಗಿ, ಕೆಲಸ ಬಿಟ್ಟು 5 ಗಂಟೆ 6 ಗಂಟೆಗೆ ಹೋಗಬೇಕಾದ ಹೆಣ್ಣುಮಕ್ಕಳು ಮನೆಗೆ ಹೋಗಿ ತಲುಪುವಾಗ 8 ಗಂಟೆ ಆಗ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಬಹಳಷ್ಟು ಆಸ್ಪತ್ರೆಗಳಿದೆ, ಇಲ್ಲಿ ರೋಗಿಗಳು, ಅಲ್ಲಿ ಬಹಳಷ್ಟು ಆಂಬ್ಯುಲೆನ್ಸ್ಗಳು ಈ ರಸ್ತೆಯಲ್ಲಿ ದಿನನಿತ್ಯ ಬರುತ್ತೆ. ಇತ್ತೀಚೆಗೆ ಆದಂಥ ಎಷ್ಟೋ ವಿಷಯದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಕೆಲವೊಂದು ಕಡೆಗಳಲ್ಲಿ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಒಂದು ಕೋಮು ವಿಷಬೀಜವನ್ನು ಬಿತ್ತುವಂತಹ ಭಾಷಣಗಳನ್ನು ಇಲ್ಲಿನ ಜನಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ. ಅದೆಲ್ಲ ಕೆಲಸ ಮಾಡುವ ಜನಪ್ರತಿನಿಧಿಗಳು ಇಷ್ಟು ಜನರ ಜೀವ ಹೋಗ್ತಾ ಇದೆ, ಇಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಈ ವಿಷಯದಲ್ಲಿ ಅವರು ಯಾಕೆ ಮಾತಾಡ್ತಿಲ್ಲ? ಸ್ಕೂಟರ್ ಮತ್ತು ಸೈಕಲಲ್ಲಿ ಹೋದ ನಮ್ಮ ಕಾರ್ಪೊರೇಟರ್ನವರು ಇವತ್ತು 25-30 ಲಕ್ಷ ರೂಪಾಯಿದ ಕಾರು, ಅವರಾಗೆ ಹಂಚಿದ ಮನೆ ಸರಿಯಾಗಿರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದರು. ಇವತ್ತು 2 ಕೋಟಿ ರೂಪಾಯಿದು ಬಂಗ್ಲೆಗಳು. ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಿನಲ್ಲಿ ಸ್ಮಾರ್ಟ್ ಆದದ್ದು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಅಂತೇಳಿ ನಾನು ಭಾಳ ಬೇಸರದಿಂದ ಇವತ್ತು ಮಾಧ್ಯಮಕ್ಕೆ ಹೇಳುತ್ತೇನೆ. ಆ ಕನ್ನಡದ ಗಾದೆ ಸಾರ್ಥಕ ಆಗಬೇಕು. ಬಿಸಿ ಆಗದೆ ಬೆಣ್ಣೆ ಕರಗದು. ಬಿಸಿ ಮಾಡುವ ಕೆಲಸ ನಿಮ್ಮದು, ಬೆಂಬಲ ಕೊಡುವ ಕೆಲಸ ನನ್ನ ಬಡ ವ್ಯಕ್ತಿದು. ಮಂಗಳೂರನ್ನ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆ ಮಾಡಿ ಭಾಳಷ್ಟು ವರ್ಷಗಳಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮಂಗಳೂರಿಗೆ ಆ ಯೋಜನೆ ಹೆಸರಲ್ಲಿ ಹಣ ಬಂದಿದೆ. ಆದರೆ ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲಿ ಆಗಿದೆ ಕೇಳಿದರೆ ಸಂಪೂರ್ಣವಾಗಿ ಬೇಡದ ಕೆಲಸಗಳಿಗೆ ಹಣವನ್ನು ವ್ಯಯ ಮಾಡಿದ್ದಾರೆ. ಈ ಒಂದು ಬೆಂದ್ರುವೆಲ್ನಿಂದ ಪಂಪ್ವೆಲನ್ನು ಸಂಪರ್ಕ ಮಾಡುವಂಥ ಮಂಗಳೂರಿನ ನಗರವನ್ನು ಪ್ರವೇಶ ಮಾಡ್ತಕ್ಕಂಥ ಈ ಮಹಾವೀರ್ ಸರ್ಕಲ್ನಿಂದ ನಗರಕ್ಕೆ ಬರುವಂಥ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಮಾಡಿದೆ. ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಬೃಹತ್ ಗುಂಡಿಗಳು ಇವತ್ತು ರಸ್ತೆಯಲ್ಲಿ ನಿರ್ಮಾಣಗೊಂಡು ಅದು ಮರಣಗುಂಡಿಯ ರೀತಿಯಲ್ಲಿ ದಿನನಿತ್ಯ ಕೂಡ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಮುರಿಕೊಳ್ತಾ ಇದ್ದಾರೆ. ಸಾವು ನೋವುಗಳು ದಿನನಿತ್ಯ ಸಂಭವಿಸ್ತಾ ಇದೆ. ಆದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾಕಾಗಿ ಮಾಡ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಒಂದು ತಾತ್ಕಾಲಿಕವಾಗಿ ಆದರೂ ಇಂಥ ಗುಂಡಿಗಳನ್ನು ಮುಚ್ಚಿ ಇವತ್ತು ಸಾವು ನೋವುಗಳನ್ನು ತಪ್ಪಿಸುವಂಥ ಒಂದು ಸಂದರ್ಭದಲ್ಲೂ ಕೂಡ ಆ ಒಂದು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಗರ ಪಾಲಿಕೆ ಇವತ್ತು ಹಮ್ಮಿಕೊಳ್ತಾ ಇಲ್ಲ. ಇವತ್ತು ನೋಡಿ, ಮಂಗಳೂರು ನಗರ ಅಂತ ಹೇಳಿದರೆ ಎಲ್ಲದಕ್ಕೂ ಕೂಡ ಬೀದಿಗಿಳಿಯುವಂಥವ್ರು ಇದ್ದಾರೆ. ಇವತ್ತು ಈ ರೀತಿಯಾದಂಥ ಒಂದು ನಮ್ಮ ಈ ಜನರ ಒಂದು ಪ್ರತಿಕ್ರಿಯೆ ಏನಿದೆ ಅದು ಇವತ್ತು ನೋಡಿ, ಪ್ರತಿನಿತ್ಯ ಕೂಡ ಮಂಗಳೂರಿನಲ್ಲಿ 2 ರಿಂದ 3 ಜನ ರಸ್ತೆ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರರು ಸಾಯ್ತಾ ಇದ್ದಾರೆ. ಈ ರೀತಿಯ ಸಾವು ನೋವುಗಳಿಗೆ, ಆ ಸಾವು ನೋವುಗಳು ಸಂಭವಿಸಿದಂಥ ಕುಟುಂಬಗಳಿಗೆ ಯಾರು, ಅವರ ಕಷ್ಟಕ್ಕೆ ಯಾರು ನೆರವಾಗುವಂಥವ್ರು? ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯೊಳಗೆ ಇರ್ತಕ್ಕಂಥ 2 ಜನ ಶಾಸಕರಿದ್ದಾರೆ. ವೇದವಾಸ್ ಕಾಮತ್ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಭರತ್ ಶೆಟ್ಟಿ ಇದ್ದಾರೆ. ಯಾವ ಸ್ಥಿತಿ ಇದೆ ಮಂಗಳೂರಿದ್ದು? ನಮ್ಮ ಚೌಟರಿದ್ದಾರೆ ಸಂಸದರಾಗಿ, ಬೆಂದೂರಿನಿಂದ ಪಂಪೆಲ್ ಬರಬೇಕಾದ್ರೆ 1 ಗಂಟೆ ಬೇಕು. 1 ಗಂಟೆ ಬ್ಲಾಕಲ್ಲಿ ಜನ ಸಾಯಬೇಕು. ಬಸ್ಸಿಗೆ ಅಟ್ಟಿ ನೋಡಿ, 100 ಜನ ಒಂದು ಬಸ್ಸಿಗೆ, ಸಾವಿರಾರು ಜನ ಇಲ್ಲಿ ಕಂಕನಾಡಿಯಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ? ಬಸ್ಸುಗಳು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಕೆಲಸ ಬಿಟ್ಟು 5 ಗಂಟೆ 6 ಗಂಟೆಗೆ ಹೋಗಬೇಕಾದ ಹೆಣ್ಣುಮಕ್ಕಳು ಮನೆಗೆ ಹೋಗಿ ತಲುಪುವಾಗ 8 ಗಂಟೆ ಆಗ್ತಾ ಇದೆ. ಯಾರು ಅದಕ್ಕೆ ಹೊಣೆ? ಯಾರಿಗೆ ದಾರಿಯಲ್ಲಿ ಅವರಿಗೇನಾದ್ರು ಅನಾಹುತ ಸಂಭವಿಸಿದೆ ಯಾರು ಹೊಣೆ? ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ನೀವು ಒಂದು ಬ್ರಿಡ್ಜ್, ಒಂದು ರಸ್ತೆ ಸರಿ ಇಲ್ಲ, ಗುಂಡಿ ಬಿದ್ದರೆ ಒಂದು ಅರ್ಧ ಗಂಟೆ 3/4 ಗಂಟೆ ರೋಡ್ ಬ್ಲಾಕ್ ಆದರೆ ಅಲ್ಲಿಗೆ ಹೋಗಿದ್ದಂತ ನೋಡ್ದಲ್ಲ, ಎಷ್ಟು ಜನ ಸಾವಿರಾರು ಜನರ ಸಮಯ ವ್ಯರ್ಥ ಆಗ್ತಾ ಇದೆ ಅಲ್ಲ ಟ್ರಾಫಿಕ್ ಜಾಮಲ್ಲಿ. ಆ ಸಮಯ ವ್ಯರ್ಥ ಆದ ಸಮಯಕ್ಕೆ ಯಾರು ಹೊಣೆಗಾರರು? ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. 15 ದಿನಗಳ ಒಳಗಡೆ ಮಂಗಳೂರು ನಗರದ ಎಲ್ಲ ಒಳ ರಸ್ತೆಗಳು, ಮುಖ್ಯ ರಸ್ತೆಗಳು, ಗುಂಡಿ ಬಿದ್ದಿರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ನೀವು ಗುಂಡಿ ಮುಚ್ಚಬೇಕು. ಗುಂಡಿ ಮುಚ್ಚಲಿಕ್ಕೆ ನೀವು ವಿಫಲ ಆದರೆ ನಾವು ಈ ಒಂದು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ರಸ್ತೆ ತಡೆ ಅಂತ ಜೈಲು ಬರೋದಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತೀವಿ. ನಾವು ನಿಮ್ಮ ವಿರುದ್ಧ ಕಪ್ಪು ಪಟ್ಟಿ ಪ್ರದರ್ಶನವನ್ನು ಮಾಡಿ ನಾವು ಕಪ್ಪು ಬಾವುಟವನ್ನು ತೋರಿಸಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಇಲ್ಲಿ ದಿನನಿತ್ಯ ಬಹಳಷ್ಟು ವಿದ್ಯಾರ್ಥಿಗಳು, ಇಲ್ಲಿಯ ಮಂಗಳೂರಿನ ಹಲವು ಶಾಲೆಗಳಿಗೆ, ಕಾಲೇಜುಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಅದೇ ರೀತಿ ಈ ಮಂಗಳೂರು ನಗರಕ್ಕೆ ಬಹಳಷ್ಟು ಕಾರ್ಮಿಕರು ಇಲ್ಲಿ ಬಸ್ಗಳಲ್ಲಿ, ಬೇರೆ ಬೇರೆ ವಾಹನಗಳಲ್ಲಿ ಇಲ್ಲಿ ಅವರ ದುಡಿಮೆಗಾಗಿ, ಕೆಲಸಕ್ಕಾಗಿ ಬರ್ತಾರೆ. ಆದರೆ ಇಲ್ಲಿ ದಿನನಿತ್ಯ ಆಗುವಂಥ ಟ್ರಾಫಿಕ್ಗಳು ದಿನನಿತ್ಯ ಅರ್ಧ ಗಂಟೆ 1 ಗಂಟೆವರೆಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಜನರು ತಮ್ಮ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ತಲುಪ್ತಾ ಇಲ್ಲ. ಅದಲ್ಲದೆ ಈ ಭಾಗದಲ್ಲಿ ಬಹಳಷ್ಟು ಆಸ್ಪತ್ರೆಗಳಿದೆ, ಇಲ್ಲಿ ರೋಗಿಗಳು, ಅಲ್ಲಿ ಬಹಳಷ್ಟು ಆಂಬ್ಯುಲೆನ್ಸ್ಗಳು ಈ ರಸ್ತೆಯಲ್ಲಿ ದಿನನಿತ್ಯ ಬರುತ್ತೆ. ಇಲ್ಲಿ ಗಮನಿಸ್ಬೋದು, ಈ ರಸ್ತೆ
ಯಾವ ರೀತಿಯ ಹೊಂಡ ಗುಂಡಿಗಳಿದೆ ಅಂತ. ನಾವು ಬರುವ ಪ್ರತಿಭಟನೆ ಆರಂಭವಾಗುವ ಮೊದಲೇ ಇಲ್ಲಿ ಒಂದು ವಿದ್ಯಾರ್ಥಿ, ಸಣ್ಣ ಒಂದು ವಿದ್ಯಾರ್ಥಿ ಇಲ್ಲಿ ಇದೇ ರೋಡಲ್ಲಿ ಇಲ್ಲಿ ಬಿದ್ದಿತ್ತು ಮಗು. ಅದನ್ನು ನಾವು ನೋಡಿದ್ವಿ. ಇಂಥ ದಿನನಿತ್ಯ ಹಲವು ವಾಹನಗಳು ಇಲ್ಲಿ ಬಿದ್ದು ಸಮಸ್ಯೆಗಳಾಗ್ತಾ ಇದೆ. ಮಂಗಳೂರು ಹೆಸರಿಗೆ ಸ್ಮಾರ್ಟ್ ಸಿಟಿ ಅಂತ ಇದೆ ಮಂಗಳೂರಲ್ಲಿ, ಆದರೆ ಇಲ್ಲಿಯ ರಸ್ತೆಗಳನ್ನು ಗಮನಿಸಿದರೆ ಇದೊಂದು ಇಲ್ಲಿಯ ಮಂಗಳೂರು ಸ್ಮಾರ್ಟ್ ಸಿಟಿ ರಸ್ತೆ ಒಂದು ವರ್ಸ್ಟ್ ರೀತಿಯ ರಸ್ತೆಯಲ್ಲಿದೆ. ಆದರೆ ಈ ಜಿಲ್ಲೆಯ ಹೆಸರನ್ನು, ಈ ಊರಿನ ಮಂಗಳೂರು ಹೆಸರನ್ನು ಕಳಂಕ ಮಾಡುವ ರೀತಿಯಲ್ಲಿದೆ. ಇಲ್ಲಿ ಜನರು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಆದರೆ ಇಲ್ಲಿ ಮಂಗಳೂರಿನ ರಸ್ತೆಯ ಪರಿಸ್ಥಿತಿಯ ಬಗ್ಗೆ ಮಾತಾಡಲಿಕ್ಕೆ ಜನ ಇಲ್ಲ. ಇಲ್ಲಿಯ ಜನರ ಬದುಕಿನ ವಿಚಾರದಲ್ಲಿ ಮಾತಾಡಲಿಕ್ಕೆ ಜನ ಇಲ್ಲ. ಇಲ್ಲಿಯ ಮಂಗಳೂರಿನ ಪ್ರಮುಖ ರಸ್ತೆಯಾದ ಕಂಕನಾಡಿ ರಸ್ತೆಯನ್ನೇ ಇವರು ಬಂದು ನೋಡಿದ್ದಾರಾ ಅಂತ ಗೊತ್ತಿಲ್ಲ. ಆದರೆ ನಾವು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಚ್ಚರ ಕೊಡುವುದೇನೆಂದರೆ ಇನ್ನು ಬರುವ 10-15 ದಿನಗಳಲ್ಲಿ ಈ ರಸ್ತೆಗೆ ಸರಿಯಾದ ವ್ಯವಸ್ಥೆ ಆಗಬೇಕು, ಇಲ್ಲಿ ಕಾಂಕ್ರೀಟೀಕರಣ ಆಗಬೇಕು. ಈ ಎಲ್ಲ ಸಮಸ್ಯೆಗಳು ಇಲ್ಲಿನ ಜನಪ್ರತಿನಿಧಿಗಳಿಗೆ ಗೊತ್ತಿದ್ರೂ ಕೂಡ ದಿನನಿತ್ಯ ಕೂಡ ಇಲ್ಲಿ ಇಷ್ಟೊಂದು ಜನರು ಹಾದು ಹೋಗ್ತಾರೆ, ಸಾವಿರಾರು ಜನರು ಹೋಗುವ ಜಾಗ ಅಂತೇಳಿ ಜನಪ್ರತಿನಿಧಿಗಳಿಗೆ ಗೊತ್ತಿದ್ರೂ ಕೂಡ ಅವರು ಕೂಡ ಹಾದು ಹೋಗುವ ರಸ್ತೆ ಆದರೂ ಕೂಡ ಇವರು ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ಮಾತಾಡ್ತಾ ಇಲ್ಲ, ಈ ವಿಷಯದಲ್ಲಿ ಕೆಲಸ ಮಾಡುವಂಥ ಒಂದು ಉದ್ದೇಶವನ್ನೇ ಹೊಂದಿಕೊಂಡಿಲ್ಲ. ಇತ್ತೀಚೆಗೆ ಆದಂಥ ಎಷ್ಟೋ ವಿಷಯದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಕೆಲವೊಂದು ಕಡೆಗಳಲ್ಲಿ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಒಂದು ಕೋಮು ವಿಷ ಬೀಜವನ್ನು ಬಿತ್ತುವಂತಹ ಭಾಷಣಗಳನ್ನು ಇಲ್ಲಿನ ಜನಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ. ಅದೆಲ್ಲ ಕೆಲಸ ಮಾಡುವ ಜನಪ್ರತಿನಿಧಿಗಳು ಇಷ್ಟು ಜನರ ಜೀವ ಹೋಗ್ತಾ ಇದೆ, ಇಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಈ ವಿಷಯದಲ್ಲಿ ಅವರು ಯಾಕೆ ಮಾತಾಡ್ತಿಲ್ಲ? ಅವ್ರಿಗೇನು ಈ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅಲ್ಲಲ್ಲಿ ಈಗ ರಸ್ತೆಯ ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ತಾರೆ, ಒಂದು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕ್ತಾರೆ. ಆ ದುಡ್ಡು ಎಲ್ಲಿಗೆ ಹೋಗಿದೆ ಅಂತೇಳಿ ಜನಪ್ರತಿನಿಧಿಗಳು ನಮಗೆ ಉತ್ತರ ಕೊಡಬೇಕು. ಯಾಕೆ ಹೇಳಿದರೆ ಮಂಗಳೂರಿನ ಮುಖ್ಯ ನಗರ ಭಾಗವಾದಂಥ ಈ ರಸ್ತೆಗೆ ಅವರು ಉಪಯೋಗ ಮಾಡದೆ ಸ್ಮಾರ್ಟ್ ಸಿಟಿಯ ಹಣವನ್ನು ಎಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ, ಸ್ಯಾಂಕ್ಷನ್ ಆದ ಹಣ ಎಲ್ಲಿ ಹೋಗ್ತಾ ಇದೆ, ಯಾರ ಕೈಗೆ ಸೇರ್ತಾ ಇದೆ ಅಂತೇಳಿ ನಾವು ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೇವೆ. ಆದಷ್ಟು ಬೇಗ ಈ ರಸ್ತೆಯ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಪ್ರತಿ ಬಾರಿ ಏನಾದರೂ ಸಮಸ್ಯೆಗಳಾದರೆ ಈ ಪ್ರತಿಭಟನೆಯನ್ನು ಮಾಡುವುದು ಬರೀ DYFI ಮತ್ತು CPIM. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರು. ನಾನು ಭಾಳಷ್ಟು ಬಾರಿ ಮಾಧ್ಯಮಗಳಿಗೆ ಹೇಳಿದ್ದೇನೆ, ನಮ್ಮ ಈ ಕರಾವಳಿಯ ಜನರು ಕೇರಳದ ಗಡಿಯಿಂದ ಗೋವಾ ಗಡಿ ತನಕ ಪ್ರತಿಯೊಂದು ಜಾತಿ ಮತ್ತು ಸಮುದಾಯದವರು ಮಾತಾಡುವುದು ಅವರವರ ದೇವರ ಹತ್ರ ಮಾತ್ರ. ಸಮಸ್ಯೆಗಳ ಬಗ್ಗೆ ಯಾರಿಗೆ ಕೂಡ ಮಾತಾಡಲಿಕ್ಕೆ ಬೇಡ. ಸ್ಕೂಟರ್ ಮತ್ತು ಸೈಕಲಲ್ಲಿ ಹೋದ ನಮ್ಮ ಕಾರ್ಪೊರೇಟರ್ನವರು ಇವತ್ತು 25-30 ಲಕ್ಷ ರೂಪಾಯಿದ ಕಾರು, ಅವರಿಗೆ ಹಂಚಿದ ಮನೆ ಸರಿಯಾಗಿರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದರು. ಇವತ್ತು 2 ಕೋಟಿ ರೂಪಾಯಿದು ಬಂಗ್ಲೆಗಳು ಅಂತೇಳಿ ಹೇಳುವಾಗ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಿನಲ್ಲಿ ಸ್ಮಾರ್ಟ್ ಆದದ್ದು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಅಂತೇಳಿ ನಾನು ಭಾಳ ಬೇಸರದಿಂದ ಇವತ್ತು ಮಾಧ್ಯಮಕ್ಕೆ ಹೇಳುತ್ತೇನೆ. ಆದ ಕಾರಣ ಯಾರಾದರೂ ಕೇಸ್ ಆಗುವುದಾದರೆ ಸಾಕ್ಷಿ ನಾನು ಆಗ್ತೇನೆ. ಆದರೆ ಸಾವಿಗೆ ಕಾರಣ ಆದ ಆ ಅಧಿಕಾರಿಯನ್ನು ಮತ್ತು ಆ ಇಲಾಖೆಯನ್ನು ದಯವಿಟ್ಟು ಬಿಡಬೇಡಿ. ಆ ಕನ್ನಡದ ಗಾದೆ ಸಾರ್ಥಕ ಆಗಬೇಕು. ಬಿಸಿ ಆಗದೆ ಬೆಣ್ಣೆ ಕರಗದು. ಬಿಸಿ ಮಾಡುವ ಕೆಲಸ ನಿಮ್ಮದು, ಬೆಂಬಲ ಕೊಡುವ ಕೆಲಸ ನನ್ನ ಬಡ ವ್ಯಕ್ತಿದು.